ಭಾರತೀಯ ಜನತಾ ಪಕ್ಷದ ರಾಷ್ಟ್ರವಾದಿ ಮಹಾನ್ ನಾಯಕರೇ ಎಲ್ಲಿದ್ದೀರಿ? ಲಜ್ಜೆಗೆಟ್ಟವ್ರನ್ನ ತಗೊಂಬಂದು ಏನು ಹಿಂದೂಗಳ ಪ್ರತಿನಿಧಿಗಳು ನೀವು? ಮಾನ ಮರ್ಯಾದೆ ನಾಚಿಕೆ ಇದೆಯಾ ನಿಮಗೆ? ನೀವು ಹೇಳಿದಾಗ ಡಾನ್ಸ್ ಮಾಡಬೇಕು ಹಿಂದೂ ಹಾಡು ಹಾಕೊಂಡು ನಾವು. ಪಾಕಿಸ್ತಾನದ ಸೆಲೆಬ್ರಿಟಿಗಳಿಗೆ ಪೆಹಲ್ಗಾಮ್ನಲ್ಲಿ ಟೆರರಿಸ್ಟ್ಗಳದ್ದು ಯಾವ 4 ಮುಖ ಅಂತ ತೋರ್ಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರದವರು ಅಯೋಗ್ಯರು ತಗೊಂಬಂದು ಯಾರದು ತೋರಿಸ್ರಿ 4 ಜನ ಟೆರರಿಸ್ಟ್ಗಳು ಯಾರು ಅಂತ. ಫಸ್ಟು ಸೆಲೆಬ್ರಿಟಿಗಳಿಗೆ ಕೇಂದ್ರ ಸರ್ಕಾರ ಅವ್ರದ್ದು ಎಲ್ಲ ಯೂಟ್ಯೂಬ್ಗಳ ಅಕೌಂಟ್ಗಳು, ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನೆಲ್ಲ ಅನ್ಬ್ಲಾಕ್ ಮಾಡಿಬಿಟ್ಟಿತ್ತು, ಬ್ಲಾಕ್ ಮಾಡಿತ್ತು, ಈಗ ತೆಗೆದಿತ್ತು. ಕ್ಯಾಕರಿಸಿ ಕಪಾಳಕ್ಕೆ ಹೊಡೆದ ಮೇಲೆ, ಮೂತಿಗೆ ಹೊಡೆದ ಮೇಲೆ ಗೊತ್ತಾಗಿ ಬಿಡಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಮತ್ತೆ ಬ್ಲಾಕ್ ಮಾಡ್ಕೋತಿದ್ದಾರೆ. ಹೌದಲ್ವಾ? ಇದು ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಸಮಸ್ಯೆ ಅಂತ ತಾಂತ್ರಿಕ ಯಾವನ ಅವನು ತಾಂತ್ರಿಕ ಸಮಸ್ಯೆ ಮಾಡಿದವನು, ಇಡಿಯಟ್ ಅವನು ಕಚಡ. ಕರ್ಕೊಂಬನ್ರಿ ಇಲ್ಲಿ ಅವನನ್ನ. ಬೆಂಗಳೂರಲ್ಲಿ KR ಸರ್ಕಲಲ್ಲಿ ಇಟ್ಕೊಂಡು ಕಲ್ಲೊಡ್ದು ಸಾಯಿಸ್ತೀವಿ ಅವನನ್ನ, ತಾಂತ್ರಿಕ ಮಾಡಿದವನನ್ನ. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಎಲ್ಲರದ್ದು ತಾಂತ್ರಿಕ ಹಾಕಿಬಿಡ್ತಂತೆ. ಯಾರಿಗೆ ಬಿಡ್ತೀನಿ ಇಂಥ ಬುರ್ಡೇನ? ಏನು ಅನ್ಕೊಂಡಿದ್ದಾರೆ BJP ಅವರು? ನೀವು ಹೇಳಿದಾಗ ಡ್ಯಾನ್ಸ್ ಮಾಡೋಕೆ ಇಲ್ಲಿರೋದು ಜನ ಇಲ್ಲಿ ಯುದ್ಧಕ್ಕೆ ಅಂತ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ರಿ. ಯಾಕೆ ಅಂತ ಉತ್ತರ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಒಬ್ಬನಿಗೂ ಇಲ್ಲಿ ನೆಟ್ಟಿಗೆ. ಈಗ ಬಂದು ಇದನ್ನು ಬೇರೆ ಹೇಳ್ತೀರ. ನಾಚಿಕೆ ಆಗ್ಬೇಕು ನಿಮ್ಮ ಲಜ್ಗೆಟ್ಟವ್ರು ತಂದು. ಹಿಂದೂಗಳ ಹೆಸರಿನಲ್ಲಿ ಅಧಿಕಾರ ಹಿಡ್ಕೊಳ್ಳೋಕೆ ಅಷ್ಟೇ ನಿಮ್ದು ಹಂಗಾರ ಆಟಗಳು. ಹಾಳಾಗಿ ಹೋಗಲಿ ಅದು ಮಾಡಿದ್ರಲ್ಲ. ಈಗ ಏಷ್ಯಾ ಕಪ್ ಹಾಕಿ ಮತ್ತು ಜೂನಿಯರ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ತಂಡಕ್ಕೆ ಭಾರತದಲ್ಲಿ ಆಡೋಕ್ಕೆ ಪರ್ಮಿಷನ್ ಕೊಟ್ಟನಂತೆ. ಅವನು ಅವನು MEA ಅವನು ಎಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ನವನು ಬುರುಡೆ ಕೆತ್ಬಿಟ್ಟು ಹಲ್ಲು ದುರಿಸ್ಬಿಟ್ಟು ನೇತಾಕ್ಬಿಡ್ಬೇಕು ಕಾಚಡ ಅಂತ ತಗೊಂಬಂದು. ಅವನು ಕೊಟ್ಟವನು ಪರ್ಮಿಷನು? ಪರ್ಮಿಷನ್ ಕೊಡ್ತಾನಂತೆ. ಪರ್ಮಿಷನ್ ಕ್ರಿಕೆಟ್ ಆದಾಗ ಬೇರೆ ಕಡೆ ಆಡಿಸ್ತಾನಂತೆ, ಇಲ್ಲಿ ಪರ್ಮಿಷನ್ ಕೊಡ್ತಾನಂತೆ. ರೀಸನ್ ಬೇರೆ ಕಷ್ಟ ಅಂತೆ ತಡೆಯೋದು. ಕಷ್ಟ ಆದರೆ ಲಜ್ಗೆಟ್ಟವನೇ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋ. ಯಾಕಿದೆಯಾ ಈ ದೇಶಕ್ಕೆ? ತಮಾಷೆ ಮಾಡಕ್ಕಿದ್ದೀರಾ? ನಮ್ಮ ಜೊತೆ ಆಟ ಆಡ್ತಾ ಇದ್ದೀರಾ ನೀವುಗಳು? ಕಾಂಗ್ರೆಸ್ಸಿನ ಮಖ ತೋರಿಸೋದು, ಇನ್ನೊಬ್ರದ್ದು ಯಾರ್ದೋ ಮಖ ತೋರಿಸೋದು, ನಿಮ್ಮ ಬೇಳೆ ಬೇಯಿಸ್ಕೊಂಡು ಮಜಾ ನೋಡ್ತಾ ಇದ್ದೀರಾ ನೀವುಗಳು ಸೇರಿಕೊಂಡು. ದೇಶ ಮೊದಲು. ಯಾವ ದೇಶ ಮೊದಲು? ಕಚಡಗಳನ್ನ ಆಡಕ್ಕೆ ಇಲ್ಲಿ ಕರ್ಕೊಂಬಂದು ಜಾಗ ಕೊಡ್ತೀನಿ ಅಂತ ಹೇಳಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನು ತಿಂತೀರಿ ನೀವೆಲ್ಲ? ನಾಚಿಕೆ ಆಗಲ್ಲ ನಿಮಗೆ? ಇನ್ನೊಂದು ದಿನ ಬಂದು ಹೇಳಬೇಕು. ಯಾವನಾರುವೆ ಕಪಾಳ ಕುಡಿಬೇಕು ಅವ್ನಿಗೆ, ಹೇಳ್ತೀನಿ ಬಂದು ಹೇಳೋವನಿಗೆ ಇನ್ನೊಂದು ದಿನ ಬಂದು. ಓಹೋ, ದ್ವಿಪಕ್ಷೀಯ ವಿಷಯಗಳು ಭಿನ್ನವಾಗಿರುತ್ತೆ. ಈ ಬುರುಡೆ ಎಲ್ಲ ಬಿಟ್ಬಿಡು, ನನ್ನ ಹತ್ರ ನಡೆಸ್ಬೇಡ ನೀನು ಅಂತ ಹೇಳಬೇಕು ದೇಶದ ಜನ. ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇವ್ರುಗಳಿಗೆ ಅಯೋಗ್ಯರು ತಗೊಂಬಂದು ಬರೀ ಭೂಷಿ, ಸುಳ್ಳು, ಸ್ವಾರ್ಥಿಗಳು. ಯಾಮಾರ್ಸೋದು ಸುಲಭ. ಎಸ್, ಇನ್ 2-3 ಶಾಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ